ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಾಂತಾ ಬಿ ಅಷ್ಟಗಿ, ಡಾಕ್ಟರ್ ಶಿವಗಂಗಾ ರುಮ್ಮ ಹಾಗೂ ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿ ಅವರ ಸಂಪಾದಕತ್ವದ ಅಕ್ಕ ಕೇಳವ್ವ ಹಾಗೂ ಪ್ರಭಾವತಿ ಎಸ್ ದೇಸಾಯಿ ಅವರ ಸೆರಗಿಗಂಟಿದ ಕಂಪು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾಕ್ಟರ್ ಸುಷ್ಮಾ ಎ ದೊಡ್ಮನಿ. ಇಂದಿನ ಪುಸ್ತಕ ಅಕ್ಕ ಕೇಳವ್ವ. ಇದೊಂದು ಸಂಪಾದನಾ ಕೃತಿಯಾಗಿದೆ. ಈ ಲೇಖನಗಳ ಕೃತಿಯನ್ನು ಸಂಪಾದಿಸಿದ ಪ್ರಧಾನ ಸಂಪಾದಕರು ಡಾಕ್ಟರ್ ಶಾಂತಾ ಜಿ ಅಷ್ಟಗಿ ಅವರಾಗಿದ್ದಾರೆ. ಸಂಪಾದಕರು ಡಾಕ್ಟರ್ ಶಿವಗಂಗಾ ರುಮ್ಮ ಮತ್ತು ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿಯವರಾಗಿದ್ದಾರೆ. ಕ್ರಿಸ್ತಶಕ 12ನೇ ಶತಮಾನದ ಮಹಾನ್ ಶಿವಶರಣೆಯಾದ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯ ಸುಂದರವಾದ ಮುಖಪುಟವುಳ್ಳ ಕೃತಿಯು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಪ್ರಕಾಶನದಿಂದ 2024ರಲ್ಲಿ ಪ್ರಕಟವಾಗಿದೆ. ಇದರ ಮುಖಬೆಲೆಯು 300 ರೂಪಾಯಿಯಿಂದ ಕೂಡಿದ್ದು 266 ಪುಟಗಳನ್ನು ಹೊಂದಿದೆ. ಅಕ್ಕಳ ಬದುಕಿನ ಎಲ್ಲಾ ರೀತಿಯ ಮೌಲ್ಯಗಳ ದರ್ಶನ ಮಾಡುವ ಸುಮಾರು 33 ಲೇಖನಗಳು ಇಲ್ಲಿವೆ. ಡಾಕ್ಟರ್ ಎಚ್ ಎಸ್ ಅನುಪಮ ಅವರ ದಾರಿ ದೇವತೆಯೊಡನೆ ನಡಿಗೆ, ರಂಜಾನ್ ದರ್ಗಾ ಅವರ ಅಕ್ಕನ ಜೀವನ ದರ್ಶನ, ಡಾಕ್ಟರ್ ಕೆ ರವೀಂದ್ರನಾಥರ ಅಕ್ಕನ ಯೋಗಾಂಗ ತ್ರಿವೇದಿಯಲ್ಲಿ ಶಿವಯೋಗ, ಡಾಕ್ಟರ್ ವಿಜಯಶ್ರೀ ಸಬ್ರಾದರ ಶೂನ್ಯ ಸಂಪಾದನೆಗಳಲ್ಲಿ ಮಹಾದೇವಿ ಅಕ್ಕಗಳ ಸಂಪಾದನೆ, ಡಾಕ್ಟರ್ ಮೀನಾಕ್ಷಿ ಬಾಳಿಯವರ ಅಕ್ಕನ ಹುಡುಕಾಟದಲ್ಲಿ, ಕೆ ನೀಲಾ ಅವರ ಸಾವಿಲ್ಲದ ಸಂಗಾತಿಯನ್ನು ಅರಸುವ ಅಕ್ಕ, ಡಾಕ್ಟರ್ ಬಸಯ್ಯ ಸ್ವಾಮಿಯವರ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಪ್ರಕೃತಿ ಮತ್ತು ಅಧ್ಯಾತ್ಮ, ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲರ ಅಕ್ಕ ಮಹಾದೇವಿ ವಚನಗಳಲ್ಲಿ ಬಸವ ದರ್ಶನ, ಡಾಕ್ಟರ್ ಶಿವಗಂಗಾ ರುಮ್ಮ ಅವರ ಅಕ್ಕನಲ್ಲಿ ವಸ್ತು ಮತ್ತು ಚೈತನ್ಯ, ಬಸವರಾಜ್ ಕೊಡಗುಂಟಿಯವರ ಏರಿಲ್ಲದ ಗಾಯ, ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ಅವರ ಮಾನವ ವಿಕಾಸಕ್ಕೆ ಮಹಾದೇವಿ ಅಕ್ಕನವರ ವಿಚಾರಗಳು, ಕರುಣಾ ಜಮದರ ಖಾನಿಯವರ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಸಾಮಾಜಿಕ ವಿಮರ್ಶೆ, ಡಾಕ್ಟರ್ ಸರ್ವಮಂಗಳ ಸಕ್ರಿಯವರ ಪ್ರಕೃತಿಯ ಆರಾಧಕಳು ಅಕ್ಕ, ಕಾವ್ಯಶ್ರೀ ಮಾಗಾಂವ್ಕರ್ ಅವರ ಆಧುನಿಕತೆಯ ಮಧ್ಯೆ ಅಕ್ಕನ ನೆನಪು, ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರ ಕದಳಿಬನದ ಅಕ್ಕ ಮಹಾದೇವಿ. ಹೀಗೆ ಇನ್ನೂ ಅನೇಕ ಲೇಖನಗಳು ಇಲ್ಲಿ ಗಮನ ಸೆಳೆಯುತ್ತವೆ. 33 ಜನ ಲೇಖಕರು ಕದಳಿಯ ಕರ್ಪೂರವಾದ ಅಕ್ಕಳ ಬದುಕಿನ ವಿವಿಧ ರೂಪಗಳನ್ನು ತಮ್ಮದೇ ಆದ ಶೈಲಿಯ ವಿಚಾರಗಳಲ್ಲಿ ಬಿಂಬಿಸಿದ್ದಾರೆ. ದಟ್ಟ ಅಡವಿಯಲ್ಲಿ ಹೆಣ್ಣೊಬ್ಬಳೇ ನಡೆಯುವುದು ಕಷ್ಟ. ಆದರೂ ಅಂತಹ ದಟ್ಟ ಅಡವಿಯಲ್ಲಿ ಭಯದಿಂದ ಮನೆಯ ಅಥವಾ ಬದುಕಿನ ಗುರಿಯ ಹಾದಿಯನ್ನು ಹುಡುಕಿಕೊಂಡು ಹೋಗುವಾಗ ಅತ್ತ ಇತ್ತ ಭಯದಿಂದ ನಡುಗುತ್ತಾ ಸಾಗುವ ಸಂದರ್ಭದಲ್ಲೇ ತುಸು ಮುಂದೆ ಯಾರೋ ಒಬ್ಬ ಹೆಣ್ಣು ಮಗಳು ಬಹಳ ಧೈರ್ಯದಿಂದ ದಿಟ್ಟತನದಿಂದ ಕಾಡನ್ನು ಭೇದಿಸುತ್ತಾ ನಿರ್ಭೀತಿಯಿಂದ ತನ್ನ ಗುರಿಯೆಡೆಗೆ ನಡೆಯುವುದು ಕಂಡಾಗ ಪಕ್ಕದಲ್ಲೇ ಇದ್ದ ಇನ್ನೊಬ್ಬ ಹೆಣ್ಣು ಮಗಳಿಗೆ ಮತ್ತೊಬ್ಬ ಹೆಣ್ಣು ಮಗಳಿಗೆ ಹೀಗೆ ಇಡೀ ಸ್ತ್ರೀ ಕುಲವೇ ಎಂತಹ ದಾರಿಯಲ್ಲೂ ಧೈರ್ಯವಾಗಿ ಮುನ್ನಡೆಯಲು ನಮಗಿಂದು ಮಾದರಿಯಾಗಿ ದಾರಿದೀಪವಾಗಿರುವಳು ಅಕ್ಕ ಮಹಾದೇವಿ. ಅಕ್ಕಳ ಆ ದಿಟ್ಟ ನಿಲುವನ್ನು ಸಾರುವುದು ಡಾಕ್ಟರ್ ಎಚ್ ಎಸ್ ಅನುಪಮ ಅವರ ದಾರಿ ದೇವತೆಯೊಡನೆ ನಡಿಗೆ ಎಂಬ ಲೇಖನವು. ಇಲ್ಲಿ ಸ್ತ್ರೀ ಕುಲಕ್ಕೆ ಸ್ಫೂರ್ತಿದಾಯಕವಾಗಿ ಕಾಣಿಸುತ್ತದೆ. ವೃತ್ತಿಯಿಂದ ವೈದ್ಯರಾಗಿರುವ ಅನುಪಮ ಅವರು ಪ್ರವೃತ್ತಿಯಿಂದ ಒಬ್ಬ ಸಮಾಜಮುಖಿ ಲೇಖಕಿ. ತಮ್ಮ ವೃತ್ತಿ ಜೀವನದ ದಣಿವನ್ನು ಅಕ್ಕಳ ಚಿಂತನೆಗಳಲ್ಲಿ ತೊಡಗಿ ತಮ್ಮ ದಾಹವನ್ನು ತೀರಿಸಿಕೊಳ್ಳುವುದಾಗಿ ಕಾಣಿಸುತ್ತದೆ. ಅದರಂತೆ ರಂಜಾನ್ ದರ್ಗಾ ಅವರ ಅಕ್ಕನ ಜೀವನ ದರ್ಶನ ಎಂಬ ಲೇಖನವು ಇಲ್ಲಿ ವಿಶೇಷವಾಗಿ ಕಾಣಿಸುವುದು. ಕಣ್ಣೇ ಶೃಂಗಾರ, ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ, ಪುರಾತನರ ಸಂಗೀತಗಳ ಕೇಳುವುದು, ವಚನಕ್ಕೆ ಶೃಂಗಾರ, ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ, ಸತ್ಪಾತ್ರ ಕೀವುದು, ಜೀವಿಸುವ ಜೀವನಕ್ಕೆ ಶೃಂಗಾರ, ಗಣಮೇಳಾಪ, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯಯ್ಯ, ಚನ್ನಮಲ್ಲಿಕಾರ್ಜುನ ಎಂಬಲ್ಲಿ ದರ್ಗಾ ಅವರು ಅಕ್ಕಳ ದೃಷ್ಟಿಕೋನದಲ್ಲಿ ಸೌಂದರ್ಯ ಮೀಮಾಂಸೆಯನ್ನು ಅನಾವರಣಗೊಳಿಸಿ ಯಾವುದೇ ಶೃಂಗಾರ ಸಾಧನಗಳಿಲ್ಲದೆ ಅಕ್ಕಳ ಸೌಂದರ್ಯ ಪ್ರಜ್ಞೆಯನ್ನು ಅದ್ಭುತವಾಗಿ ಗುರುತಿಸಿದ್ದಾರೆ. ಚನ್ನಮಲ್ಲಿಕಾರ್ಜುನನನ್ನು ಕೊಂದು ಸಾಯುವ ಭಾಷೆ ಕಲಿಸಿದ ಅಕ್ಕ ಮಹಾದೇವಿ ಭಾರತೀಯ ಮಹಿಳಾ ಪರಂಪರೆಯಲ್ಲಿ ಮೊದಲ ಬಾರಿಗೆ ಸಾಹಿತ್ಯಿಕ ಮತ್ತು ತಾತ್ವಿಕ ವ್ಯವಸ್ಥೆಗಳಿಗೆ ದಾರಿಯನ್ನು ದಾಖಲಿಸಿದಳು ಎನ್ನುವ ಡಾಕ್ಟರ್ ಶಿವಗಂಗಾ ರುಮ್ಮ ಅವರ ಮಾತುಗಳು ಇಲ್ಲಿ ಅರ್ಥಗರ್ಭಿತವಾಗಿದೆ. ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವಿಧಿ ಜೀವನದಲ್ಲಿ ಭಕ್ತಿ ಬೀಜವ ಬಿತ್ತಿ ತ್ಯಾಗಾಂಗ, ಯೋಗಾಂಗ ಮತ್ತು ಯೋಗಾಂಗಗಳಲ್ಲಿ ಲಿಂಗತ್ರಯಗಳನ್ನು ಸ್ಥಾಪಿಸಿ ಶಿವಕಳೆಯನ್ನು ಜಾಗೃತಗೊಳಿಸುವ ಪರಿ ಅಕ್ಕಳ ಲಿಂಗಾಂಗ ಸಾಮರಸ್ಯದ ಸುಖಕ್ಕಾಗಿ ನಡೆಸಿದ ಅಧ್ಯಾತ್ಮ ಹೋರಾಟದ ವೀರಗಾಥೆ ಯೋಗಾಂಗ ತ್ರಿವಿಧಿ ಎನ್ನುವ ಡಾಕ್ಟರ್ ಕೆ ರವೀಂದ್ರನಾಥರ ಚಿಂತನೆಯು ಕೂಡ ಇಲ್ಲಿ ಪರಿಣಾಮಕಾರಿಯಾಗಿ ಕಾಣಿಸುವುದು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಸುಮಾರು ಜನ ವಚನಕಾರ್ತಿಯರು ಉಗಮವಾದದ್ದು ಪವಾಡವಲ್ಲ.
ಅದೊಂದು ಚಾರಿತ್ರಿಕ ವಿದ್ಯಮಾನ. ಕಾಯಕ ಜೀವಿಗಳು ಅಧಿಕಾರ ಕೇಂದ್ರಗಳನ್ನು ಜನಮುಖಿಯಾಗಿಸಿದ ಈ ಮಾದರಿ ಇಂದಿಗೂ ಅಚ್ಚರಿಯನ್ನುಂಟು ಮಾಡುತ್ತದೆ. ಆದಿಮ ಕಾಲದಿಂದ ಎಷ್ಟೋ ಜನ ಅಕ್ಕ ಮಹಾದೇವಿಯರಿದ್ದಿರಬಹುದು. ಅವರೆಲ್ಲ ಮೂಕರಾಗಿ ಇತಿಹಾಸದಲ್ಲಿ ಸೇರಿ ಹೋಗಿದ್ದಾರೆ. ಮಹಿಳಾ ಧ್ವನಿಗೆ ಪೂರಕವಾದ ವಚನ ಚಳುವಳಿಯ ಪರಿಸರವು ಅನೇಕ ಜನ ದಿಟ್ಟ ಮಹಿಳೆಯರನ್ನು ಸೃಷ್ಟಿಸಿತು. ಒಟ್ಟಾರೆ ಅಕ್ಕ ಮಹಾದೇವಿಯು ಅನೇಕ ವಚನಕಾರ್ತಿಯರಲ್ಲಿ ವಿಶಿಷ್ಟವಾದ ವಚನಕಾರ್ತಿ. ಇವಳ ಸಾತ್ವಿಕ ಭಕ್ತಿ, ಎದೆಗಾರಿಕೆ, ಅಸ್ಮಿತೆಗಾಗಿ ನಡೆಸಿದ ಹಠಮಾರಿತನ, ಮದುವೆ, ಸಂಸಾರ, ಕುಟುಂಬ, ಗಂಡ ಗಂಡಸು, ಪ್ರಭುತ್ವ, ವೇದ ಪಾರಮ್ಯ, ಸಾಂಗತ್ಯವನ್ನು ಕುರಿತ ನವನವೀನ ವ್ಯಾಖ್ಯೆ, ವಿರಕ್ತಿಯನ್ನು ಕುರಿತ ನಿಲುವು, ಮಾಯೆಯ ವಿಶ್ಲೇಷಣೆ, ಬಂಡುಕೋರತನ, ಕಾವ್ಯಶಕ್ತಿ ಮುಂತಾದವುಗಳು ಒಲೆಯ ಹೊಕ್ಕು ಉರಿ ಮರೆತವರ ಪ್ರಾತಿನಿಧಿಕ ನಿಲುವನ್ನು ದಾಖಲಿಸುತ್ತದೆ. ಇಂದು ಜೀರೋ ಸೈಜ್ ಸಿಂಡ್ರೋಮ್ನಲ್ಲಿ ಒದ್ದಾಡುತ್ತಿರುವ ಸೌಂದರ್ಯ ಸಾಧನೆಗಳೇ ತಮ್ಮ ವ್ಯಕ್ತಿತ್ವದ ಭಾಗವೆಂದು ಭಾವಿಸಿರುವ ಮಹಿಳೆಯರಿಗೆ ಅಕ್ಕಳ ಅರಿವು ಸಂಚಲನಗೊಳಿಸುತ್ತದೆ. ಒಟ್ಟಿನಲ್ಲಿ ಹೆಣ್ಣಿನ ದೇಹವೇ ಹೆಣ್ಣಿನ ಎಲ್ಲಾ ಶೋಷಣೆಯ ಮೂಲವೆಂಬುದನ್ನು ಪ್ರತಿಪಾದಿಸಿದ ರೀತಿ ನಮ್ಮ ವಿದ್ವತ್ ಲೋಕವು ಅವಳ ಕಾವ್ಯಶಕ್ತಿಗೆ ಕೊಟ್ಟಷ್ಟು ಜಾಗವನ್ನು ಅವಳ ತಾತ್ವಿಕ ಚಿಂತನೆಗಳಿಗೆ ಕೊಟ್ಟಿಲ್ಲ ಎನಿಸುತ್ತದೆ. ಚರಿತ್ರೆ ಮತ್ತು ಗತಕಾಲವನ್ನು ವೈಭವೀಕರಿಸದೆ ವರ್ತಮಾನಕ್ಕೆ ಅದನ್ನು ಆವಾಹನ ಮಾಡಿಕೊಳ್ಳುವ ಜರೂರು ಇಂದು ನಮ್ಮ ಮುಂದಿದೆ. ಭಾರತೀಯ ಸ್ತ್ರೀವಾದವನ್ನು ಅವಳ ವಚನಗಳೊಳಗಿನಿಂದಲೇ ಕಟ್ಟಿಕೊಳ್ಳುವ ಪ್ರಯತ್ನವು ನಮ್ಮದಾಗಬೇಕಾಗಿದೆ ಎನ್ನುವ ಸಂಪಾದಕಿಯ ಮಾತುಗಳು ಇಲ್ಲಿ ಯೋಚನೆಗೀಡು ಮಾಡುತ್ತದೆ. ದೇಹ ಮತ್ತು ಮನಸ್ಸಿನ ಸೌಂದರ್ಯ ಕುರಿತು ಅಕ್ಕಳ ಚಿಂತನೆಯಂತೆ ಇಂದಿನ ಮಹಿಳೆಯರು ಕೂಡ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ ಎಂದರೆ ತಪ್ಪಾಗದು. ಸ್ತ್ರೀಯರಿಗೆ ಸ್ವಾತಂತ್ರ್ಯವಿರದ ಆ ಸಂದರ್ಭದಲ್ಲಿಯೇ ಅಕ್ಕ ಆ ಸ್ವಾತಂತ್ರ್ಯವನ್ನು ತಾನೇ ಸ್ವತಃ ಪಡೆದು ತನ್ನಂತೆ ತಾನಾಗಿ ತನ್ನ ಬದುಕನ್ನು ಕಟ್ಟಿಕೊಂಡಳು. ಆದರೆ ಇಂದಿನ ಪ್ರಜಾಪ್ರಭುತ್ವ ಯುಗದಲ್ಲಿರುವ ಬಹುತೇಕ ಮಹಿಳೆಯರಿಗೆ ಅಕ್ಕಳಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವಾಗಲಿ, ಅವಳಂತಹ ಎದೆಗಾರಿಕೆಯಾಗಲಿ ಸಮಾಜವನ್ನು ಎದುರಿಸುವ, ಭೇದಿಸುವ ಧೈರ್ಯವಿದೆಯಾ ಎಂದು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವಿಂದು ಆಲೋಚಿಸಿದಾಗ ಆ ಧೈರ್ಯ, ಸ್ಥೈರ್ಯ ಕಡಿಮೆ ಎಂದೇ ಹೇಳಬೇಕಾಗುತ್ತದೆ. ಅದಕ್ಕೆ ಅಕ್ಕ ನಮಗೆ ಇಂದಿಗೂ ಮತ್ತೆ ಮತ್ತೆ ನೆನಪಾಗುವಳು ಮತ್ತು ಮಾದರಿಯಾಗುವಳು. ಮನದ ಸೂತಕ ಹಿಂಗಿದರೆ ತನುವಿನ ಸೂತಕಕ್ಕೆ ತೆರಹುಂಟೆ, ಅಯ್ಯ ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತು ಜಗವೆಲ್ಲ. ಎನ್ನ ದೇವ ಚನ್ನಮಲ್ಲಿಕಾರ್ಜುನನೆಂಬ ಗುರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಯ್ಯ ಎಂಬ ಅಕ್ಕಳ ಕ್ರಾಂತಿಕಾರಕ ವಿಚಾರಗಳನ್ನು ಕುರಿತು ಚಿಂತಿಸಿದ ಪ್ರಕಾಶಕರ ಮಾತು ಕೂಡ ಇಲ್ಲಿ ನೆನಪಿಸುವಂತದ್ದೇ ಆಗಿದೆ. ಭೂಮಿಯ ಮೇಲೆ ಸಮಾಜ ನಿರ್ಮಾಣವಾಗುವವರೆಗೂ ವಚನ ತತ್ವಗಳು ಪ್ರಸ್ತುತವಾಗುತ್ತಲೇ ಇರುತ್ತವೆ. ನಂತರವೂ ವಚನ ಪರಂಪರೆಯು ಜಗಜೀವದ ಗಡಿ ಕಾವಲು ಕಾಯುವ ದಾರ್ಶನಿಕ ಸೇನಾನಿಯಾಗಿ ಕಾರ್ಯನಿರ್ವಹಿಸುತ್ತಲೇ ಇರುತ್ತದೆ. ಇಂತಹ ಅಮೂಲ್ಯವಾದ ತತ್ವಗಳನ್ನು ಕಾಲಕಾಲಕ್ಕೂ ಜನಸಾಮಾನ್ಯಕ್ಕೆ ಮುಟ್ಟಿಸುವ ದಿಸೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಸರ್ಕಾರ ಮತ್ತು ವೈಯಕ್ತಿಕ ನೆಲೆಯಲ್ಲೂ ಕೂಡ ವಚನ ತತ್ವಗಳ ಪ್ರಚಾರ ಹಾಗೂ ಪ್ರಸಾರ ಕಾರ್ಯ ಕೈಗೊಳ್ಳಬೇಕೆನ್ನುವ ಪ್ರಕಾಶಕರ ಹಂಬಲ ಇಲ್ಲಿ ಮಾರ್ಮಿಕವೆನಿಸುತ್ತದೆ. ಮುಂದಿನ ಪುಸ್ತಕ ಸೆರಗಿಗಂಟಿದ ಕಂಪು ಎಂಬ ಗಜಲ್ ಸಂಕಲನವಾಗಿದೆ. ಇದನ್ನು ಪ್ರಭಾವತಿ ಎಸ್ ದೇಸಾಯಿ ಅವರು ಬರೆದಿರುತ್ತಾರೆ. ಸುಂದರವಾದ ಮುಖಪುಟ ಹೊಂದಿರುವ ಕೃತಿಯು ದೇವನಾಂ ಪ್ರಿಯಾ ರಾಯಚೂರ್ ಇವರಿಂದ 2024ರಲ್ಲಿ ಪ್ರಕಾಶನಗೊಂಡಿರುತ್ತದೆ. ಅರ್ಪಣೆ, ಲೇಖಕರ ಪರಿಚಯ, ಡಾಕ್ಟರ್ ಪ್ರೇಮಾ ಹೂಗಾರರ ಮಾತುಗಳು, ಲೇಖಕರ ನುಡಿ ಮತ್ತು ಪ್ರಕಾಶಕರ ಮಾತು ಎಲ್ಲವೂ ಸೇರಿ ಕೃತಿಯು ಸುಮಾರು 116 ಪುಟಗಳನ್ನು ಹೊಂದಿರುತ್ತದೆ. ಕೃತಿಯ ಮುಖಬೆಲೆಯು 150 ರೂಪಾಯಿಯಾಗಿರುತ್ತದೆ. ಗಜಲ್ ಎಂದರೆ ಸಾಕು, ಎಲ್ಲರ ಮೈಮನ ಮಿಡಿಯುತ್ತದೆ. ಅಂತಹ ಒಂದು ರಮಣೀಯತೆ, ಆಕರ್ಷಣೆ ಇದರಲ್ಲಿದೆ. ಬಿಡಿಬಿಡಿಯಾದ ಕವಿತೆಗಳಿಂದ ಬಹುತೇಕರ ಮನಸೆಳೆಯುವಂಥದ್ದು ಈ ಗಜಲ್. ಇದು ಮೂಲತಃ ಅರೇಬಿಕ್ ಕವಿತೆಯಲ್ಲಿ ಹುಟ್ಟಿಕೊಂಡ ರಮಣೀಯ ಕವಿತೆ, ಇಲ್ಲವೇ ಓಡ್ನ ಒಂದು ರೂಪ ಕೂಡ ಎನ್ನಬಹುದು. ಗಜಲ್ಗಳು ಆಧ್ಯಾತ್ಮಿಕ ಮತ್ತು ಪ್ರಣಯ ಪ್ರೇಮದ ವಿಷಯಗಳೊಂದಿಗೆ ವ್ಯವಹರಿಸುತ್ತಾ ಪ್ರೀತಿಯಿಂದ ನಷ್ಟ ಅಥವಾ ಬೇರ್ಪಡಿಸುವಿಕೆಯ ನೋವು, ನೋವಿನ ಮಧ್ಯೆ ಪ್ರೀತಿಯ ಸೌಂದರ್ಯ ಎರಡರ ಕಾವ್ಯಾತ್ಮಕ ಅಭಿವ್ಯಕ್ತಿಯಾಗಿ ಅರ್ಥೈಸಿಕೊಳ್ಳುವಂಥದ್ದು. ಈ ಗಜಲ್ನ ಸ್ವರೂಪವು ಒಂದು ಶೈಲಿಯ ಕಾವ್ಯವನ್ನು ಪದ್ಯರೂಪಕ್ಕೆ ಅಳವಡಿಸಿ ಅದಕ್ಕೆ ಸಂಗೀತವನ್ನು ನೀಡಲಾಗುತ್ತದೆ. ಇನ್ನು ಕೆಲವೊಮ್ಮೆ ಹೆಣ್ಣು ಗಂಡಿನ ಸಮೂಹಗಳನ್ನು ಮಾಡಿಕೊಂಡು ತಮಾಷೆಯಿಂದಲೋ ಇಲ್ಲವೇ ಪ್ರೀತಿಯಿಂದಲೋ ಹಾಡಿನ ಬಂಡಿಯನ್ನು ಕಟ್ಟಿಕೊಂಡು ಮನರಂಜಿಸುವುದು. ಹೀಗೆ ಒಂದಲ್ಲ ನಾನಾ ರೀತಿಯಿಂದ ಇದನ್ನು ಅರ್ಥೈಸಿಕೊಳ್ಳುವಂಥದ್ದು. ಕನ್ನಡವನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಷೆಗಳಲ್ಲಿ ಗಜಲ್ಗಳು ಮೂಡಿಬಂದಿವೆ. ಆದರೂ ಕನ್ನಡದಲ್ಲೂ ಹೇಳಿಕೊಳ್ಳುವಷ್ಟು ಗಜಲ್ ಸಾಹಿತ್ಯ ಪ್ರಕಾರದ ಶ್ರೀಮಂತಿಕೆ ಇಲ್ಲದಿದ್ದರೂ ತಕ್ಕ ಮಟ್ಟಿಗೆ ರಂಜಿಸುವ, ಚಿಂತನೆಗೀಡು ಮಾಡುವ ಗಜಲ್ಗಳು ಕನ್ನಡದಲ್ಲಿ ಮೂಡಿಬಂದಿರುವುದು ಆಶಾದಾಯಕವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನೋಡಿದರೆ ಪ್ರೇಮಾ ಹೂಗಾರ್ ಮತ್ತು ಪ್ರಭಾವತಿ ಎಸ್ ದೇಸಾಯಿ ಅವರ ಹೆಸರು ನೆನಪಾಗುವಂಥದ್ದು. ಪ್ರಸ್ತುತ ಪ್ರಭಾವತಿ ದೇಸಾಯಿಯವರ ಸೆರಗಿಗಂಟಿದ ಕಂಪು ಎಂಬ ಗಜಲ್ ಕೃತಿಯು ಇಲ್ಲಿ ಗಮನ ಸೆಳೆಯುತ್ತದೆ. ಸಂತೆಯ ಸಾಲಲ್ಲಿ ನಿನ್ನ ಕಂಡ ಮನ ಹುಚ್ಚಾಗಿ ಕುಣಿಯಿತು.
ಲೋಕ ಮರೆತು ಕಂಗಳ ಕೂಡಿಸಿದೆ ನೀನೇಕೆ ದೂರಾದೆ ಎನ್ನುವ ಸಾಲುಗಳಾಗಲಿ, ಸುಖ ಹುಡುಕುತ್ತ ಜಂಗಮನಾಗಿ ಹಾದಿ ಬೀದಿ ಅಲಿಯುತ್ತಿರುವೆ, ಯೌವನದ ಇಬ್ಬನಿಯನ್ನು ಸುರಿಸಿದೆ ನೀನೇಕೆ ದೂರಾದೆ. ಹಾಗೆಯೇ ಸಂತೆಯಲ್ಲಿ ಜೊತೆ ಸಾಗಿದ್ದೆವು, ತಿರುವಿನಲ್ಲಿ ಅಪರಿಚಿತರಾದೆವು, ಇರುಳು ನಯನಗಳು ಕೂಡಿದವು, ಹಗಲಿನಲ್ಲಿ ಅಪರಿಚಿತರಾದೆವು. ನೋವಿನ ಹಿಮಪಾತದಲ್ಲಿ ಮಸಣ ಸೇರಿವೆ ಬಯಕೆಯ ಎಲೆಗಳು, ಮಾಗಿಯ ಚಳಿಯಲ್ಲಿ ಕೋಗಿಲೆ ವಸಂತನನ್ನು ಕರೆದರೇನು ಫಲ. ಮೌಢ್ಯತೆಯ ಕೂಪದಲ್ಲಿ ನಲಿಯುತ್ತಿವೆ ಜೀವಿಗಳು ಜಗದಲ್ಲಿ, ಕತ್ತಲೆಯಲ್ಲಿ ಇದ್ದವರಿಗೆ ದುಃಖಿಸುತ್ತಾ ಮೌನಿಯಾದೆ ಎಂಬ ಸಾಲುಗಳು ಮನ ಮಿಡಿಸುತ್ತವೆ. ಹೀಗೆ ಒಮ್ಮೆ ಸರಸ, ವಿರಹ ವೇದನೆ, ಮತ್ತೊಮ್ಮೆ ಮೌನ, ಮಗದೊಮ್ಮೆ ಅಧ್ಯಾತ್ಮ, ಹೀಗೆ ಅನೇಕ ಮಾನವಿಕ ಅಂಶಗಳು ಓದುಗನಿಗೆ ಚಿಂತನೆಗೀಡು ಮಾಡಿಸುತ್ತಾ ಸಾಗುತ್ತವೆ. ಕೃತಿಯ ಶೀರ್ಷಿಕೆಯೇ ಒಂದು ವಿಶೇಷ. ಸೆರಗಿಗಂಟಿದ ಕಂಪು ಈ ಗಜಲ್ ಸಂಕಲನವನ್ನು ವಿನಮ್ರತೆಯಿಂದ ಸಹೃದಯರ ಮುಂದಿಡುತ್ತಾ ಗಜಲ್ಗಳ ಬಗೆಗೆ ಅಪಾರವಾದ ಕಾಳಜಿ, ಆಸಕ್ತಿಯನ್ನು ಹೊಂದಿರುವ ಲೇಖಕಿ ಪ್ರಭಾವತಿ ಎಸ್ ದೇಸಾಯಿ ಅವರ ಗಜಲ್ ಸಾಹಿತ್ಯ ರಚನೆ ನಮ್ಮ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದೆ. ಗಜಲ್ ಎಂದರೆ ಧ್ಯಾನ, ಆತ್ಮಾನುಸಂಧಾನ, ನಮ್ಮನ್ನು ನಾವು ಅರಿತುಕೊಳ್ಳುವುದು, ಭೌತಿಕ ಪ್ರೀತಿಯಿಂದ ಆಧ್ಯಾತ್ಮಿಕ ಪ್ರೀತಿಯಲ್ಲಿ ಕೊನೆಗೊಳ್ಳುವುದು, ನಿರಾಕಾರನಾದ ಆ ಭಗವಂತನೊಂದಿಗೆ ಮಾತನಾಡುವುದು ಅಥವಾ ನಿವೇದಿಸಿಕೊಳ್ಳುವುದು, ಲಿಂಗಪತಿ ಶರಣಸತಿ ಭಾವ ಮೈತಾಳುವುದು. ಮೀರಾ ಮಾಧವರ ಭಕ್ತಿಯಂತೆ, ಅಕ್ಕ ಮಹಾದೇವಿ ಮಲ್ಲಿಕಾರ್ಜುನನ್ನು ಧ್ಯಾನಿಸಿದಂತೆ ಈ ಗಜಲ್ ಭಾವವೂ ಕೂಡ ಮೃದು ಮಧುರ ಭಾವನೆಗಳನ್ನು ಒಂದು ಹೃದಯ ಇನ್ನೊಂದು ಹೃದಯಕ್ಕೆ ಹೇಳುವ ಕಾವ್ಯ ಗೇಯತೆಗಳು ಮತ್ತು ಆತ್ಮವು ತನ್ನ ನೋವು ನಲಿವುಗಳನ್ನು ತನ್ನ ಸುತ್ತ ಹೆಣೆದುಕೊಳ್ಳುವ ಮೋಹಕವಾದ ಇನಿ ಹನಿಯ ಪ್ರೇಮಿಗಳ ಪಿಸುಮಾತುಗಳೇ ಗಜಲ್ನ ಶಕ್ತಿಯಾಗಿದೆ ಎಂದಿರುವ ಲೇಖಕಿಯ ಮಾತುಗಳು ಇಲ್ಲಿ ಅರ್ಥಗರ್ಭಿತವಾಗಿವೆ ಎನಿಸುತ್ತದೆ. ಮನಬಿಚ್ಚಿ ಮಾತಾಡಿದೆ ಸೆರಗಿನ ಕಂಪು ಎಂಬ ಉದ್ಗಾರವೆತ್ತಿದ ಮುನ್ನುಡಿಯ ಮಾತುಗಳು ಕೃತಿಯಲ್ಲಿ ಮುಖ್ಯವಾಗಿ ಕಾಣಿಸುತ್ತದೆ. ಗಜಲ್ನ ಪ್ರತಿ ಚರಣದಲ್ಲಿ ಇರುವ ಮಾತ್ರೆಗಳ ಲಕ್ಷಣಗಳನ್ನು ನಿಗದಿತವಾದ ಅಳತೆಯ ಮೂಲಕ ಛಂದಸ್ಸಿನ ನಿಯಮಕ್ಕೆ ಅನುಗುಣವಾಗಿ ಎಲ್ಲಾ ಚರಣಗಳನ್ನು ಪರೀಕ್ಷಿಸಿ ನೋಡುವ, ಬರೆಯುವ ಕ್ರಮಕ್ಕೆ ಬೆಹರ್ ಎಂದು ಕರೆಯುತ್ತಾರೆ. ಇದು ಗಜಲ್ನ ರಚನಾ ಪದ್ಧತಿಯಾಗಿದೆ. ಅಲ್ಲದೆ ಅರಬಿಯದ ಕವಿಗಳಾದ ಖಲೀಲ್ ಅಹ್ಮದ್ ಇಬ್ನೆ ಬುಸ್ರಿ ಇವರಿಂದ ಆರಂಭಗೊಂಡು ಮುಂದೆ ಅನೇಕ ಕವಿಗಳಿಂದ ಗಜಲ್ ಸಾಹಿತ್ಯ ಬೆಳೆದು ಬಂದ ರೀತಿಯನ್ನು ಹುಗಾರ್ ಅವರು ಹೇಳಿರುವುದಿಲ್ಲಿ ಮಾದರಿಯುತವಾಗಿದೆ. ಮನ ತಳಮಳದಿ ಕಾತರಿಸಿ ಅವಳ ಸಂಧಿಸಲು ಬಯಸಿದೆ, ಮುಂಗುರುಳ ಚಲ್ಲಾಟಕ್ಕೆ ಮರುಳಾಗಿ ಚುಂಬಿಸಲು ಬಯಸಿದೆ, ನೆಲೆಯ ಅರಸುತ್ತ ಅಲೆಮಾರಿಯಾಗಿ ಅಲಿಯುತ್ತಿರುವೆ ಸದಾ, ಜಗದ ಬಂಧನ ತೊರೆದು ಎದೆಗೂಡಲಿ ವಾಸಿಸಲು ಬಯಸಿದೆ. ಹೀಗೆ ಗಜಲ್ನ ವಸ್ತುವೇ ಪ್ರೀತಿ, ಪ್ರೇಮ, ಸ್ವಾತಂತ್ರ್ಯ ಇಂತಹ ವಸ್ತುಗಳನ್ನು ಮುನ್ನುಡಿಯು ಕೃತಿಯಲ್ಲಿ ಗುರುತಿಸುವುದು ವಿಶೇಷ ಎನಿಸುತ್ತದೆ. ನೊಂದ ಜೀವಿಗೆ ನೆಮ್ಮದಿಯನ್ನು ನೀಡುವುದು ಅವಳ ಸೆರಗು, ಅಳುವ ಕಂದನ ಕಂಬನಿಯನ್ನು ಒರೆಸುವುದು ಅವಳ ಸೆರಗು. ಗಜಲ್ ಕೃತಿಯ ತಲೆಯ ಬರಹವು ಅಮ್ಮನ ಪ್ರೀತಿ, ತ್ಯಾಗ, ಮಮತೆಯನ್ನು ನೆನಪಿಸುವಂಥದ್ದು. ಬದುಕಿನ ಜಂಜಾಟದಲ್ಲಿ ನೊಂದು ಬೆಂದಾಗ ಜಗತ್ತನ್ನೇ ಮರೆಸುವ ಶಕ್ತಿ ಇರುವುದು ಅಮ್ಮನ ಸೆರಗಿಗೆ ಮಾತ್ರ ಎಂಬ ಧ್ವನಿ ಇಲ್ಲಿ ಬೆರಗುಗೊಳಿಸುತ್ತದೆ. ಮಗ್ಗುಲಿಗೆ ಮುಳ್ಳು ಚುಚ್ಚಿದರೂ ನಗುತ್ತಿರಬೇಕು ಸದಾ, ಬೇಸಿಗೆಯಲ್ಲಿ ತಂಪು ಹರಡಲು ಚುಗುರುತ್ತಿರಬೇಕು ಸದಾ, ಮರಳುಗಾಡಿನ ಪಯಣ ಜೀವ ದಣಿದು ಕುಳಿತಿದೆ ಬಯಲಲ್ಲಿ, ಬಸವಳಿದ ಉಸಿರನ್ನು ತಣಿಸಲು ಹಾಡುತ್ತಿರಬೇಕು ಸದಾ. ಇಂತಹ ಸಾಲುಗಳು ಇತಿಹಾಸ ಕಾಲದಲ್ಲಿ ಸಂಗೀತದಿಂದ ಬದಲಾದ ರಾಜನ ಕಥೆಯನ್ನು ನೆನಪಿಸುತ್ತದೆ. ವಾಸಿಯಾಗದ ಕಾಯಿಲೆಗೆ ಒಳಗಾದ ರಾಜನೊಬ್ಬ ಸಂಗೀತದಿಂದ ಆತನ ರೋಗ ವಾಸಿಯಾಗಿ ಮತ್ತೆ ರಾಜ್ಯಭಾರ ಮಾಡಿದ ಕಥೆಯನ್ನು ನೆನಪಿಸುತ್ತದೆ. ದೇಸಾಯಿ ಅವರ ಗಜಲುಗಳು ಓದುಗರಿಗೆ ಚೈತನ್ಯವನ್ನು ನೀಡುತ್ತವೆ ಎನ್ನುವ ಮುನ್ನುಡಿಯ ಮಾತುಗಳು ಪರಿಣಾಮಕಾರಿಯಾಗಿವೆ ಎನಿಸುತ್ತದೆ. ಅದರಂತೆ ಸೆರಗಿಗಂಟಿದ ಕಂಪು ಗಜಲ್ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರು, ಖ್ಯಾತ ಗಜಲ್ ಲೇಖಕರಾದ ಶ್ರೀ ಸಿದ್ದರಾಮ್ ಹೊನಕಲ್ ಅವರ ಬೆನ್ನುಡಿಯ ಮಾತುಗಳು ಲೇಖಕಿಯ ಬದುಕು ಬರಹವನ್ನು ಗಜಲ್ನ ಸಾಲುಗಳೊಂದಿಗೆ ಮೇಳೈಸಿ ಹೇಳುವುದು ಅರ್ಥಪೂರ್ಣವೆನಿಸುತ್ತದೆ. ಜೊತೆಯಲ್ಲಿ ಬಾಳಿದ ಹಕ್ಕಿಗೂಡು ಮರೆತಿದೆ ನೀ ತೊರೆದ ಮೇಲೆ, ಹಿತ್ತಲದ ಬಳ್ಳಿಯು ಬಾಡಿ ನೆಲಕಚ್ಚಿದೆ ನೀ ತೊರೆದ ಮೇಲೆ, ಹೊರಗಣ್ಣು ಮುಚ್ಚಿ ಒಳಗಣ್ಣಲ್ಲಿ ನೋಡುತ್ತಾ ಮೌನಿಯಾದೆ, ಆಸೆ ದುಃಖಕ್ಕೆ ಮೂಲವೆಂದು ಹೇಳುತ್ತಾ ಮೌನಿಯಾದೆ. ಇಂತಹ ಅನೇಕ ಲೌಕಿಕ ಆಸೆ ಆಮಿಷಗಳು ಪ್ರೀತಿ ಪ್ರೇಮಗಳ ಜೀವನಾನುಭವದ ಕುಲುಮೆಯಲ್ಲಿ ಚಿಂತಿಸಿ ಅಲೌಕಿಕತೆಯೆಡೆಗೆ ಒಯ್ಯುವ ಮೂಲಕ ಗಜಲ್ಗಳು ಇಂದಿಗೂ ಮುಖ್ಯವೆನಿಸುತ್ತವೆ. ಈ ನಿಟ್ಟಿನಲ್ಲಿ ಸಾರ್ಥಕ ಗಜಲ್ ಲೋಕವನ್ನು ಸೃಷ್ಟಿಸಿದ ಪ್ರಭಾವತಿ ಎಸ್ ದೇಸಾಯಿಯವರನ್ನು ಕೊಂಡಾಡಿದ ಬೆನ್ನುಡಿಯ ಮಾತುಗಳಿಗೆ ಓದುಗರು ಮತ್ತು ಕೇಳುಗರು ಗಜಲ್ ಲೋಕಕ್ಕೆ ತಲೆಬಾಗಬೇಕೆನಿಸುತ್ತದೆ ಎಂದರೆ ತಪ್ಪಾಗದು. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಾಂತಾ ಬಿ ಅಷ್ಟಗಿ, ಡಾಕ್ಟರ್ ಶಿವಗಂಗಾ ರುಮ್ಮ ಹಾಗೂ ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿ ಅವರ ಸಂಪಾದಕತ್ವದ ಅಕ್ಕ ಕೇಳವ್ವ ಹಾಗೂ
ಪ್ರಭಾವತಿ ಎಸ್ ದೇಸಾಯಿ ಅವರ ಸೆರಗಿಗಂಟಿದ ಕಂಪು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಸುಷ್ಮಾ ಎ ದೊಡ್ಮನಿ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.